ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಮೀಡಿಯಾ ಕೃಷಿ. ಬೆಳಗ್ಗೆ ಎಲ್ಲಿಗೆ ಬಂದಿದ್ದೀನಿ ಅಂತನಾ ನೋಡಿ ಗೈಸ್. ಅಡಿಕೆ ತೋಟ. ಇದೆಲ್ಲ ಏನಕ್ಕೆ ಕಟ್ಟಿದ್ದಾರೆ ಅಂತಂದರೆ ಬಿಸಿಲು ಬೀಳಬಾರ್ದು ಅನ್ನೋ ಕಾರಣಕ್ಕೆ ಹೀಗೆ ಕಟ್ಟಿದ್ದಾರೆ. ಸುಣ್ಣ ಹೊಡಿತಾರೆ. ಸುಣ್ಣ ಹೊಡೆದ್ರೂ ಕೂಡ ಸೇಫ್ಟಿ ಬೇಕು. ಮತ್ತು ಬಿಸಿಲು ಇದು ದಾರಿ ಇರೋದ್ರಿಂದ, ರೋಡ್ ಇರೋದ್ರಿಂದ ಈ ಭಾಗಕ್ಕೆ ಬಿಸಿಲು ಜಾಸ್ತಿ ಬೀಳುತ್ತೆ ಅಂತ ರೋಡ್ ಸೈಡ್ ಮರಗಳಿಗೆಲ್ಲ ಬಿಸಿಲು ಬೀಳಬಾರ್ದು ಅಂತ ಅದರದ್ದೇ ಗರಿಗಳನ್ನ ಕಟ್ಟಿದ್ದಾರೆ. ಏನಕ್ಕೆ ಬಂದಿದ್ದೀನಿ ಗೊತ್ತಾ ಗೈಸ್? ನೋಡಿ ಬನ್ನಿ ತೋರಿಸ್ತೀನಿ ಏನಕ್ಕೆ ಅಂತ. ಆದರೆ ಚೆನ್ನಾಗಿಲ್ಲ. ಮತ್ತು ಈ ಅಡಿಕೆ ತೋಟದ್ದು ಕಂಪ್ಲೀಟ್ ವಿಡಿಯೋನ ಇನ್ನೊಂದು ವ್ಲಾಗಲ್ಲಿ ಹಾಕ್ತೀನಿ. ಸೊ ವೆಯ್ಟ್ ಮಾಡಿ. ಇದು ಎಷ್ಟು ವರ್ಷದ ಗಿಡ ಮತ್ತು ಎಷ್ಟಿದೆ ಅದೆಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ತೀನಿ. ಕಾಯಿ ಎಲ್ಲ ನೀವೇ ಕುಯ್ಕೊಂಡು ತಿಂದಿದ್ದೀರಲ್ಲ, ಮತ್ತೆ ಕೆಲಸ ಮಾಡ್ತಿದ್ದೀರಾ? ಮರ ಸೋರ್ತಿದ್ದೀರಾ? ನೋಡಿ ಗೈಸ್, ನಮ್ಮಮ್ಮ ನನ್ನನ್ನೇ ಬಿಟ್ಟು ಹೊರಟೋಗಿದ್ದಾರೆ. ಹುಡುಕ್ಬೇಕು. ನನಗ ಹಾಂ ಕೊಡು. ಆಯ್ತು ನೋಡಿ ಗೈಸ್, ಬಾಳೆಹಣ್ಣು. ನೋಡಿ ಗೈಸ್, ಹೇಗೆ ಸೈಡಲ್ಲಿ ಹೋಗ್ತಿದ್ದಾರೆ ನಮ್ಮಪ್ಪ. ಏನಕ್ಕೆ ಹೋಗ್ತಿದ್ದಾರೆ ನೋಡಿ ತೋರಿಸ್ತೀನಿ ಬನ್ನಿ. ಬೇಲಿ ಎಲ್ಲ ದಾಟ್ಕೊಂಡು ಹೋಗ್ತಿದ್ದಾರೆ. ಘಾಟ್ ಈಗ ನಾನು ದಾಟಬೇಕು. ವಾ ನನ್ನನ್ನು ಬಿಟ್ಟು ಹೋಗಿ ಅಣಬೆ ಎತ್ಕೊಂಡ್ರು ಅಂತಿದ್ನಲ್ಲ ನೋಡಿ, ಇವಾಗ ಜೋರು ಮಾತಾಡಬಾರ್ದಂತೆ, ಅದಕ್ಕೆ. ಕೀಳೋಕ್ಕೆ ಆಗ್ತಿಲ್ಲ ಗೈಸ್, ಇಲ್ಲಿ ಗಟ್ಟಿ ಇದೆ. ಬೇರಣಿಬೆ. ಈ ಮಲೆನಾಡು ಭಾಗದಲ್ಲಿ ಮಳೆ ಜಾಸ್ತಿ ಆದರೆ ಗುಡುಗು ಬಂದರೆ ಬಿಡುತ್ತೆ, ಎದ್ದೇಳುತ್ತೆ ಅಣಬೆ ಅಂತ ಹೇಳ್ತಾರೆ. ಸೊ ಎದ್ದಿದೆ ನೋಡಿ. ನೀವು ಅಣಬೆನ ತಿಂದಿದ್ದೀರಾ?
ಅಂದರೆ ಈ ಥರ ನ್ಯಾಚುರಲಾಗಿ ಸಿಗಬೇಕು ಬೇರೆ ಅಣಬೆ, ಅದನ್ನು ಹೇಳ್ತಾ ಇರೋದು. ಇವಾಗ ಮಾರ್ಕೆಟಲ್ಲಿ ಎಲ್ಲ ಕಡೆ ಬೇರೆ ಬೇರೆ ಅಣಬೆ ಸಿಗುತ್ತೆ, ಅದನ್ನಲ್ಲ, ಈ ರೀತಿ ನ್ಯಾಚುರಲ್ಲಾಗಿ ಸಿಗೋವಂಥದ್ದು. ಇಲ್ಲೂ ಇದೆ ನೋಡಿ. ಇದನ್ನು ನೋಡ್ಕೋಬೇಕು, ಒಂದೊಂದು ಚೆನ್ನಾಗಿರುತ್ತೆ, ಒಂದೊಂದು ಚೆನ್ನಾಗಿರಲ್ಲ. ಇದು ನೋಡಿ ಎಷ್ಟು ದೊಡ್ಡ ಇದೆ, ಆದರೆ ಇದು ಹೋಗಿದೆ ಅನಿಸುತ್ತೆ, ಚೆನ್ನಾಗಿಲ್ಲ. ಇರುವೆ ಬೇರೆ ಇದೆ. ಅಬೋಯ್, ಇದು ಚೆನ್ನಾಗಿಲ್ಲ ಗೈಸ್, ಹೋಗ್ಬಿಟ್ಟಿದೆ. ಇದು ನೋಡಿ ಎಷ್ಟು ಉದ್ದ ಇದೆ. ಇದು ಚೆನ್ನಾಗಿಲ್ಲ. ನಮ್ಮಪ್ಪ ತುಂಬ್ಕೊಂಡು ಹೋಗ್ತಿದ್ರು ಚೀಲದಲ್ಲಿ. ಅಷ್ಟೇ ಗಾಯ್ಸ್, ಇವತ್ತಿನ ವ್ಲಾಗು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಮ್ಮ ಮೀಡಿಯಾ ಕೃಷಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.